ಬಂಗಾರಪೇಟೆ ತಾಲೂಕಿನ ಪ್ರತಿಷ್ಠಿತ ಸಂದೀಪನಿ ಪಬ್ಲಿಕ್ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಇಂದಿನ ಮಕ್ಕಳು ಮುಂದಿನ ದೇಶದ ಭವಿಷ್ಯವನ್ನು ರೂಪಿಸುವ ರೂವಾರಿಗಳಾಗಿದ್ದು, ಶಾಲೆ ಮತ್ತು ಪೋಷಕರು ಅವರ ಪಾಲನೆ ಹಾಗೂ ಪೋಷಣೆಯಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಂಕರಪ್ಪ ತಿಳಿಸಿದರು. ಪತ್ರಕರ್ತ ಮೋಹನ್ ಮಾತನಾಡಿ, ಸಂದೀಪನಿ ಪಬ್ಲಿಕ್ ಶಾಲೆ ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ವಿಕಸನದ ಜೊತೆಗೆ ದಕ್ಷತೆ, ಪ್ರಾಮಾಣಿಕತೆ, ಸಮಯಪಾಲನೆ ಹಾಗೂ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಸುಸಂಸ್ಕೃತ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಪೂರಕ ಎಂಬಂತೆ ಹಲವು ಪ್ರಶಸ್ತಿಗಳು ಶಾಲೆಗೆ ಲಭ್ಯವಾಗಿದೆ ಎಂದರು. ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ಮಾತನಾಡಿ, ವಿದ್ಯಾರ್ಥಿಗಳು ಅನಗತ್ಯವಾಗಿ ವಾಹನ ಚಾಲನೆ ಮಾಡಬಾರದು. ಪೋಷಕರು ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಬೇಕು. ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುತ್ತದೆ ಎಂದರು. I want to tell you something about this institution. I came 15 years back and today I come here. I have seen by the grace of the God and the management committee, their commitment, their dedication. I am very proud to say something about the parents who have trust on these institutions. Dear parents, I want to take some few minutes. Teaching is nothing but what you are going to teach at home to your children. Here there are three types of parents: parents of kids, parents of children, and parents of teenage. These are the parents where you are playing the vital role in your child's vision or education or future. First I tell you the parents of kids, so babies, because today babies are coming to the schools instead of staying at home. My dear parents, I tell you that make your children, kids to play at home after coming from the school. ನಾನು ಒಂದು ವಿಷಯ ಹೇಳ್ಕೊಡ್ತೀನಿ, ಅಂತ ಚಿಕ್ಕ ಮಕ್ಕಳ ಪೇರೆಂಟ್ಸ್ಗೆ ಬಂದಿದ ತಕ್ಷಣ ಮೊಬೈಲ್ ಕೊಡಬೇಡಿ. 3 ವಸ್ತುಗಳು ಕೊಡಿಸಿ ಅವ್ರಿಗೆ. ಕಾರ್ಟೂನ್ ಬುಕ್ಸ್ ಇವತ್ತು ಮರ್ತೋಗಿದ್ದೀರಾ, ಪೇರೆಂಟ್ಸ್ಗೂ ಕೂಡ ಗೊತ್ತಿಲ್ಲ. ಬೈ ಎ ಕಾರ್ಟೂನ್ ಬುಕ್ಸ್ ಅಂಡ್ ಬೈ 3 kg ಆಫ್ ಕ್ಲೇ. ಜೇಡಿ ಮಣ್ಣು ತಗೊಳ್ಳಿ, ಮಕ್ಕಳ ಮುಂದೆ ಹಾಕ್ಬಿಡಿ. ಪ್ಲೇ ಥಿಂಗ್ಸ್ ಬರುತ್ತೆ, ಆ ಪ್ಲೇ ಥಿಂಗ್ಸ್ ನ ಕೊಡಿಸಿ. and ask them to create something, whatever they are going to do with the mud. ಮಣ್ಣಿನ ಜೊತೆಯಲ್ಲಿ ಆಟ ಆಡಕ್ ಕೊಡಿ ಪ್ರೀತಿಯ ಪೇರೆಂಟ್ಸ್. LKG ಮಕ್ಕಳಿಗೆ ಮಣ್ಣು ಕೊಡಿ, 1-2 kg ಮಣ್ಣು ತಂದು ಮನೇಲಿ ಹಾಕಿ. ಲೆಟ್ ದೆಮ್ ಪ್ರಿಪೇರ್ ಬೈ ದೇ ಗಾಡ್ ಎನಿ ಟೈಪ್ ಆಫ್ ಥಿಂಗ್ಸ್. ಒಂದು ಆನೆ ಮಾಡಲಿ, ಒಂಟೆ ಮಾಡಲಿ, ಯಾವುದಾದ್ರೂ ಮಾಡಲಿ. ಲೆಟ್ ದೆಮ್ ಪ್ಲೇ ವಿತ್ ದ ಸೈಡ್ ಮಡ್. ಡೆಫಿನೆಟ್ಲಿ ದೇ ವಿಲ್ ಗೋಯಿಂಗ್ ಟು ಬಿಕಮ್ ಎ ಸ್ಕಿಲ್ learner and innovative thinking in their minds. Innovation ಬರುತ್ತೆ ಮಕ್ಕಳಿಗೆ. ಆ ಕ್ರೇನ್ಸ್ ನಾವು ಮರ್ತೋಗಿದ್ದೀವಿ ಇವತ್ತು. ಪೇಂಟಿಂಗ್ ನಾವು ಮರ್ತೋಗಿದ್ದೀರಾ. ಎಷ್ಟೋ ಜನ ಪೇಂಟಿಂಗ್ಸ್ ತಗೊಂಡೋಗಿ ಕೊಡ್ತಾ ಇಲ್ಲ ಮಕ್ಕಳಿಗೆ. ಪಾಪ ಕ್ರೇನ್ಸ್ ಕೊಡ್ತಾ ಇಲ್ವಾ LKG ಮಕ್ಕಳಿಗೆ. ಆಸ್ಕ್ them to draw anything that they want to see. That is a good parenting that I want to tell for the kids parents. ಸ್ಟೂಡೆಂಟ್ಸು, ಅವರ ಪೋಷಕರು, ನಾನು ವಂದಿಸುತ್ತಾ ಈ ಒಂದು ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಶಾಲೆಯ ಬಗ್ಗೆ ನಮ್ಮ ಸಾರ್ ಅವರು ಹೇಳಿದ್ದಾರೆ, ಯಾವ ರೀತಿ ಸಿಸ್ಟಮ್ಸ್ ಇದೆ, ಮತ್ತು ಪೋಷಕರು ಮಕ್ಕಳನ್ನು ಯಾವ ರೀತಿ ಅವ್ರನ್ನ ನಡ್ಕೊಬೇಕು, ಅವ್ರು ಯಾವ ರೀತಿ ಅಬ್ಸರ್ವೇಷನ್ ಮಾಡಬೇಕು, ಮತ್ತು ಯಾವ ರೀತಿ ಗಮನ ಕೊಟ್ಟು ಅವ್ರ ಕಡೆ ನಾವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಮ್ಮ ಸಾರೆಲ್ಲ ಹೇಳಿದ್ದಾರೆ. ಆದರೆ ಮಕ್ಕಳಿಗೆ ಗಾಡಿಗಳನ್ನು ಕೊಡಬೇಡಿ. ಎಲ್ಲರೂ ಮನೆಯಲ್ಲಿ ಗಾಡಿ ಇಟ್ಕೊಂಡಿರ್ತೀರಿ. ಆ ಟೀನೇಜ್ ಮುಗಿಯೋ ತನಕ ಯಾರೋ ಗಾಡಿಗಳನ್ನು ಕೊಡಬಾರ್ದು.
ಆ ಗಾಡಿಗಳು ಕೊಟ್ಟರೆ ಇತ್ತೀಚಿನ ದಿನದಲ್ಲಿ ಟೀನೇಜ್ ಮಕ್ಕಳೇ ಹೆಚ್ಚು ದುರ್ಘಟನೆ ಅವಘೀಡಾಗ್ತಾ ಇದ್ದಾರೆ. ದಯವಿಟ್ಟು ಯಾರು ಮಕ್ಕಳಿಗೆ ಗಾಡಿಗಳನ್ನು ಓಡಿಸೋಕೆ ಕೊಡಬೇಡಿ. 18 ವರ್ಷ ತುಂಬಿದ ಮೇಲೆ ಲೈಸೆನ್ಸನ್ನು ಮಾಡಿಸ್ಕೊಂಡು ಗಾಡಿಗಳು ಕೊಡಿ. ಆಮೇಲೆ ಹೆಲ್ಮೆಟ್ಟು ಧರಿಸ್ಕೊಂಡು ಗಾಡಿ ಓಡಿಸಿ. ಪೋಷಕರು ದಯವಿಟ್ಟು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ನೀವು ಸಹಕೊಂಡು ಗಾಡಿ ಓಡಿಸ್ಬೇಕಾಗುತ್ತೆ. ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ. ಮನೆಯಲ್ಲಿ ಇರ್ತಕ್ಕಂಥ ಗಾಡಿಗಳಿಗೆ ದಾಖಲಾತಿಗಳು ಸರಿಯಾಗಿ ನಿರ್ವಹಣೆ ಮಾಡಿಕೊಳ್ಳಿ. ಮತ್ತೆ ನೀವು ಮನೆಯಿಂದ ಎಲ್ಲನ ಹೊರಗಡೆ ಹೋಗುವಾಗ ನಿಮ್ಮವರಂತ ಮನೆಯಲ್ಲಿ ಬಿಟ್ಟು ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಕಾಪಾಡೋದಕ್ಕೆ ಎಚ್ಚರಿಕೆ ವಹಿಸಿ. ಆಮೇಲೆ ಹೆಲ್ಮೆಟ್ ಹಾಕೊಂಡು ದಯವಿಟ್ಟು ಗಾಡಿ ಓಡಿಸಿ ಅಂತೀರಿ. ಕೈ ಕಾಲು ತುಂಡಾದ್ರೂ ಕೂಡ 10 ತುಂಡಾದ್ರೂ ಕೂಡ ಜಾಯಿಂಟ್ ಮಾಡ್ತಾರೆ, ಪ್ರಾಣ ಉಳಿಯುತ್ತೆ. ಆದರೆ ತಲೆಗೆ ಇಟ್ಟು ಬಿದ್ದರೆ ತಲೆಗೆ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗಳು ತುಂಬ ಹೆಚ್ಚಾಗಿದೆ. ಸರ್ವಸ್ಯ ಗಾತ್ರಸ್ಯ ಶಿರಪ್ರಧಾನಂ ಅಂತ ಹೇಳಿದ್ದಾರೆ. ಅದಕ್ಕೆ ತಲೆ ಮುಖ್ಯವಾದ ಭಾಗ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ದಯವಿಟ್ಟು ಡ್ರೈವ್ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ಳಿ. ಆಮೇಲೆ ಮಕ್ಕಳಿಗೆ ನಮ್ಮ ಸಾರ್ ಹೇಳ್ದಂಗೆ ಮೊಬೈಲನ್ನು ಕೊಡಬೇಡಿ. ಮೊಬೈಲ್ ಹೆಚ್ಚು ಅವಶ್ಯಕತೆ ಇತ್ತಾ ಮೊಬೈಲ್ ಕೊಟ್ಟಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡಿ ಅಂತ ಈ 3 ಮಾತು ಹೇಳುತ್ತಾ ನಾನು ಈ 4 ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಮ್ಯಾನೇಜ್ಮೆಂಟು, ಟೀಚರ್ಸ್ ವೃಂದದವರು ಎಲ್ಲರಿಗೂ ಅನಿಸುತ್ತಾ ಈ 4 ಮಾತನ್ನು ಮುಗಿಸ್ತೀನಿ. ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಸುಜಾತ ಮೇಡಮ್ ಅವರೇ ಮತ್ತು ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, ನಾನು ಇಲ್ಲಿ ಕೆಲವು ಜನಕ್ಕೆ ಪರಿಚಯ ಇರ್ತೀನಿ. ನಾನು ಇದೇ ಶಾಲೆಯಲ್ಲಿ ಒಂದು 12-13 ವರ್ಷ ಕೆಲಸ ಮಾಡ್ತೀನಿ. ನೀವು ನಿಮ್ಮ ಮಕ್ಕಳನ್ನ ಶಾಲೆಯಲ್ಲಿ ಹಾಕಿದ್ದೀರಂದರೆ 100% ಗ್ಯಾರಂಟಿ. ಮಕ್ಕಳು ಎಜುಕೇಷನ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ, ಎಲ್ಲದರಲ್ಲೂ ಕೂಡ ಮುಂದಿದೆ ಶಾಲೆ. ಮೊನ್ನೆ ಕೂಡ ನೀವು ನೋಡಿರ್ಬೋದು. ನಾನು ಶಾಲೆ ಬಗ್ಗೆ 1-2 ಮಾತು ಹೇಳ್ಬಿಡ್ತೀನಿ. ನಾನು ಬಿಟ್ಟು ಕೂಡ 1-7 ವರ್ಷ ಆಯಿತು. ಆದರೆ ಈ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾರಂತ ಈಗ ಪತ್ರಕರ್ತರ ಸುದ್ದಿ ನಾನೇ ಮಾಡ್ತೀನಿ. ಈ ಶಾಲೆಯಲ್ಲಿ ಏನೇನು ಕೆಲಸ ಮಾಡ್ತಾಯಿದಾರಂತ ಅದ್ರ ಸುದ್ದಿ ಕೂಡ ನಾನೇ ಮಾಡ್ತಾ ಇದ್ದೀನಿ. ತುಂಬ ಸೈನ್ಸ್ ಎಕ್ಸಿಬಿಷನ್ಗಳು ಮಾಡಿದ್ದಾರೆ. ಆಮೇಲೆ ಯಾವುದೋ ಹಬ್ಬಗಳು ಬಂದಾಗ ಕೂಡ ಮಕ್ಕಳಲ್ಲಿ ಆ ಹಬ್ಬದ ವಿಶೇಷಗಳನ್ನು ಕೂಡ ಹೇಳ್ಕೊಡ್ತಾರೆ. ಆಮೇಲೆ ಮಕ್ಕಳ ದಿನಾಚರಣೆ ಕಾಲಕ್ಕೆಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತು ಮೊನ್ನೆ ಗಣರಾಜ್ಯೋತ್ಸವ ಬಂತಲ್ವಾ, ಆ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಅಲ್ಲಿ ಬಂದಿರತಕ್ಕಂಥ ಶಾಲೆಗಳಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ. ಸಾಂದೀಪನಿ ಶಾಲೆಗೆ ಹೈಸ್ಕೂಲ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ. ಬರೀ ಇಷ್ಟು ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಕೇರ್ ತಗೋತಾರೆ ಮಕ್ಕಳನ್ನ. ಅದರಲ್ಲಿ ಹೆಣ್ಮಕ್ಳಿಗಂತೂ ಸುಜಾತ ಮೇಡಮ್ ಅವರು ತುಂಬ ಕೇರ್ ತಗೋತಾರೆ. ನಾನು ನೋಡಿರೋದು ಮತ್ತು ಅನುಭವಿಸಿರೋಂಥದ್ದು. 10th ಮಕ್ಕಳಿಗಂತೂ ಈಗಾಗಲೇ ನನಗೆ ಗೊತ್ತಿರೋ ಸ್ಪೆಷಲ್ ಕ್ಲಾಸೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಸ್ಪೆಷಲ್ ಕ್ಲಾಸ್ಗಳು ಮತ್ತು ಸುಮಾರು ಸಾರಿ ತಾಲೂಕಿಗೆ ಫಸ್ಟ್ ಬಂದಿದೆ. ಸಾಂದೀಪನಿ ಸ್ಕೂಲ್, ನನಗೆ ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಕೂಡ ತಾಲೂಕಿಗೆ ಫಸ್ಟ್ ಬಂದಿದೆ. ಇಲ್ಲಿ ಓದಿರೋಂಥ ಮಕ್ಕಳು ಸುಮಾರು ಜನ ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಂತೂ ಲೆಕ್ಕ ಇಲ್ಲ. ಎಲ್ಲ ರೀತಿ ಕೂಡ ಆಕ್ಟಿವಿಟೀಸು ಈ ಶಾಲೆಯಲ್ಲಿ ಮಾಡ್ತಾಯಿದ್ದಾರೆ. ಈಗ ನೀವು ಸ್ಕೂಲ್ ಡೇನೇ ನೋಡ್ಬೋದು, ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಕಾಣಿಸ್ತದೆ. ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ಸ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಸೊ ಹಾಗಾಗಿ ಈ ಶಾಲೆಯಲ್ಲಿ ಮಕ್ಕಳು ಮಾರಲ್ ಆಕ್ಟಿವಿಟೀಸ್ ಕೂಡ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಒಳ್ಳೆಯ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಈ ಶಾಲೆಯಲ್ಲಿ ಎಲ್ಲ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕೂಡ ಕೆಲವೊಂದು ಸಬ್ಜೆಕ್ಟ್ಸ್ನ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು ಅವಾಗೆಲ್ಲ. ಈಗ ಕೂಡ ಮಾಡ್ತಾ ಇರಬೇಕು.